ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಫೋಟೋ ತೆಗೆಯಲು ಅದಕ್ಕೆ ಬಲು ಕೋಪ ಬರುವುದು. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸು, ಪಾಪು ಹೆಸರು ಕೇಳಲ್ವಾ? ಸಖತ್ತಾಗಿತ್ತು, ಮಾಸಾಗಿತ್ತು. ದೊಡ್ಡ ಅಭಿಮಾನಿ, ಎಲ್ಲ ಫಿಲಮು ನೋಡ್ಕೊಂಡು ಬಂದಿದ್ದೀನಿ, ಒಂದು ಮಿಸ್ ಮಾಡಿಲ್ಲ. ನಂಗೆ ತುಂಬ ಇಷ್ಟ ಆಗಿತ್ತು ಬುಲ್ಬುಲ್, ಅದೇ ಮಸ್ತಾಗೋ ನಮ್ಮ ಹೀರೋ. ಇಟ್ ಇಸ್ ಟು ಗುಡ್. ಡೆವಿಲ್ ಫಿಲಮು 11ನೇ ತಾರೀಕು ರಿಲೀಸ್ ಆಗ್ತಿದೆ, ಯಾರು ಮಿಸ್ ಮಾಡ್ದಿಲ್ದೆ ಥಿಯೇಟ್ರಲ್ಲೇ ಹೋಗಿ ನೋಡಿ. ಇಟ್ಸ್ ಗೋನಾ ಬಿ ಫನ್ ಆ್ಯಂಡ್ ದಿ ಬಾಸ್. ಡಿ ಬಾಸ್ ಅಭಿಮಾನಿ ತುಂಬಾ ವರ್ಷದಿಂದ ಮಿಸ್ ಡೆವಿಲ್ ಬೆಂಕಿಯಾಗಿದೆ, ಟ್ರೈಲರ್ ಬೆಂಕಿಯಾಗಿದೆ, ಸೂಪರ್ ಆಗಿದೆ. ನಾವು ಕಾದಿದ್ಕೂ ಒಳ್ಳೆ ಇದು ಸಿಕ್ಕಿದೆ ನಮಗೆ. ದಯವಿಟ್ಟು ಥಿಯೇಟ್ರಿಗೆ ಬಂದು 11ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗುತ್ತೆ ನಮ್ಮ ಡಿ ಬಾಸ್. ಜೈ ಡಿ ಬಾಸ್. ಮಿಸ್ ಮಾಡದೆ ಎಲ್ಲರೂ ಬನ್ನಿ ಟ್ಯಾಕೀಸಲ್ಲೇ ಫಿಲಮ್ ನೋಡಿ. ಬೆಂಕಿ ಸರ್, ಸೂಪರ್ ಆಗಿದೆ ಟ್ರೈಲರ್, ಎಲ್ಲರೂ ಬನ್ನಿ ನೋಡಿ. ಜೈ ಡಿ ಬಾಸ್. ಸೂಪರ್ ಆಗೈತೆ ಮೂವಿ. ನಾವು ಕನ್ನಡ ಸಿನಿಮಾಗೆ ಆದ್ಯತೆ ಕೊಡಬೇಕು. ದರ್ಶನ್ ಸರ್ಗೆ ಒಳ್ಳೇದಾಗಲಿ ಅಂತೇಳಿ ಎರಡು ಮಾತು ಮುಗಿಸ್ತೀವಿ. ನಾವು ಯಶ್ವಾಸ್ ಅಭಿಮಾನಿ, ಕನ್ನಡ ಸಿನಿಮಾ ನೋಡ್ಬೇಕಂತೇಳಿ ಬಾಸ್ ಫಿಲಿಮ್ ನೋಡ್ತೀವಿ. ಒಳ್ಳೇದಾಗಲಿ. ಜೈ ಡಿ ಬಾಸ್. ಹೆಂಗಿದೆ? ಆ ಥರ ಇದೆಯಾ? ಡೆವಿಲ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಹೇಳಕ್ಕೆ ಆಗಲ್ಲ ಸರ್, ಆ ರೇಂಜಲ್ಲಿ ಬರುತ್ತೆ ಮೂವಿ ಮಾತ್ರ. ಅಲ್ಲ, ಫ್ಯಾನ್ ಶೋಗೆ ಹೋಗ್ತೀವಿ ನೈಟ್ 12 ಗಂಟೆಯಲ್ಲಿ. ಎಲ್ಲೇ ಮೂವಿ ಎಲ್ಲೇ ರಿಲೀಸ್ ಆದ್ರೂ ಬಿಡೋಗಿಲ್ಲ, ಇಲ್ಲ ಹೋದ್ರೂ ಹೋಗ್ತೀವಿ ಫ್ಯಾನ್ ಶೋಗೆ. ಬಟ್ ಆದರೆ ಮೂವಿ ಇನ್ನೂ ಹೇಳಕ್ಕೆ ಆಗಲ್ಲ, ಅಷ್ಟು ಕ್ಲಿಯರಿಟಿ ಸಖತ್ತಾಗಿರುತ್ತೆ ಮೂವಿ ಬಂದ್ಬಿಟ್ಟು. ಆದರೂ ಅವ್ರು ಹೆಲ್ತ್ ಹುಷಾರಿಲ್ಲ ಅಂದ್ರೂ ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೆ ತುಂಬ ಗ್ರೇಟು. ಬಟ್ ಫ್ಯಾನ್ಸ್ಗೋಸ್ಕರ ಇಷ್ಟು ಬೇಗ ಮೂವಿ ರಿಲೀಸ್ ಆಗ್ತಿದೆ. ನಾನು ಚಿಕ್ಕ ಹುಡುಗಂದಟ್ಟಿ ಅವ್ರ ಕಡಕ್ ನೋಡಿ ಇಷ್ಟ ಆಯಿತು. ನಮ್ಮ ಅನಿಸಿಕೆ ಇದೆ. ಬಟ್ ಮೂವಿ ರಿಲೀಸ್ ಆಗಿ 3-4 ಡೇಸಲ್ಲಿ ಬರ್ತಾರೆ ಅಂತ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಟ್ರೈಲರ್ ಅಂತೂ ಅದ್ಭುತವಾಗಿ ಬಂದಿದೆ. ಫ್ಯಾನ್ಸ್ ಎಲ್ಲ ಕಾಯ್ತಿದ್ದಾರೆ. ನಾವು ಮಿಡ್-ನೈಟ್ 12 ಗಂಟೆಗೆ ಫ್ಯಾನ್ಸ್ ಶೋಗೆ ಹೋಗ್ತಿದ್ದೀವಿ. ಎಲ್ಲರೂ ನೋಡಿ ಚೆನ್ನಾಗಿದೆ ಫಿಲಿಮ್ ಅಂತ ಹೇಳ್ತಿದ್ದೀನಿ. ಹಾಗೆ ನಮ್ಮ ಡಿ ಬಾಸ್ ಆದಷ್ಟು ಬೇಗ ರಿಲೀಸ್ ಆಗಲಿ, ಯಾಕಂದ್ರೆ ಕೋಟ್ಯಾಂತರ ಅಭಿಮಾನಿಗಳು ಅವ್ರು ರಿಲೀಸ್ ಆಗಲಿ ಅಂತ ಕಾಯ್ತಿದ್ದಾರೆ. ಏನೋ ಒಂದು ಕೆಟ್ಟಗಳಿಗೆ ಆಗೋಗಿದೆ, ಆದಷ್ಟು ಬೇಗ ನಮ್ಮ ಬಾಸ್ ರಿಲೀಸ್ ಆಗಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಜೈ ಡಿ ಬಾಸ್. ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಆ ಸ್ಟೈಲು, ಆ ಗತ್ತು, ಆ ಗಾಂಭೀರ್ಯ, ಆ ಗಜನ್ಗೆ ಬರೋದು. ಆ ಗಜನ್ ಬಿಟ್ಟರೆ ಯಾರು ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೆ ಬರಲ್ಲ, ಮತ್ತು ಬರೋಕ್ಕೂ ಆಗಲ್ಲ. ಗಜನೇ. ಸ್ಯಾಂಡಲ್ವುಡ್ಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದರೆ ನಮ್ಮ ಬಾಸೆ. ಆ ಸ್ಟೈಲು, ಆ ಲುಕ್ಕಿಗೆ ಫಿದಾಗೋಗ್ಬೇಕೆಲ್ಲ. ಟ್ರೈಲರ್ ನೋಡೋಕ್ಕೆ ಕ್ರೇಜ್ ಆಗಿದೆ ಸರ್. ಎಲ್ಲ ಸೀನ್ಗಳನ್ನು ಮಾಸ್ ಥರ ಎಂಟ್ರಿ ಇದೆ. ಫಿಲಿಮ್ ಹೂವೆ ಮಾಡೋಕಲ್ಲ ಆ ಥರ ಜಾಸ್ತಿ ಇದೆ. ಅದು ನಮ್ದು ರಾಯಚೂರು ಸರ್, ರಾಯಚೂರು ಹತ್ರ ಸಿಂಧನೂರು. ಬಾಸ್ ಅಭಿಮಾನಿ ಸರ್, ಚಿಕ್ಕ ವಯಸ್ಸಿಂದನೂ ತುಂಬಾ ದೊಡ್ಡ ಅಭಿಮಾನಿ ಸರ್. ನಾನು ಬಾಸಿಗೆ ಎದಕ್ಕೆ ಅಭಿಮಾನಿ ಆಗಿದೀವಿ ಅಂದ್ರೆ, ಬಾಸಲ್ಲಿ ಒಂದು ಒಳ್ಳೆ ಗುಣ ಇದೆ. ಏನು ಅಂದ್ರೆ, ಕಷ್ಟ ಅಂತ ಅಂದವ್ರಿಗೆ ಫಸ್ಟ್ ಸಹಾಯ ಮಾಡ್ತಾರೆ. ಅವ್ರ ಮನೆ ಹತ್ರ ಯಾರೇ ಹೋದ್ರು ಅವ್ರನ್ನ ಬರಿಗೈಯಲ್ಲಿ ಅವ್ರು ಕಳಿಸಿಲ್ಲ. ಅಭಿಮಾನಿಗಳು ಮನೆ ಹತ್ರ ಬರ್ತಡೇ ದಿನ ಹೋದ್ರೆ ಊಟದ ವ್ಯವಸ್ಥೆ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಬಾಸ್ ಬಗ್ಗೆ ಹೇಳಕ್ಕಾಗಲ್ಲ ಸರ್, ಇನ್ನೂ ತುಂಬಾ ಇದಾವೆ. ಸೂಪರ್ ಆಗಿ ಚೆನ್ನಾಗಿದೆ ಸರ್, ಅಲ್ಟಿಮೇಟ್ ಆಗಿದೆ. ನಮ್ಮ ಬಾಸ್ ತರ ಊಹೆಗೆ ಮಾಡ್ಕೊಳಕ್ಕೂ ಯಾರಿಲ್ಲ. ಆದ್ರೆ ಉಸಿರು ನಿಂತ ಮೇಲೆ ಹೆಸರ್ಬೇಕಂದ್ರೆ ದಮ್ಬೇಕು ಬಾಸ್ ಮುಂದೆ. ಅದು ಮಾತ್ರ ಬಾಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಲುಕ್ ಮಾತ್ರ ಕ್ರೇಜಿ ಆಗಿದೆ. ಅವ್ರ ತರ ಲುಕ್ ಯಾರಿಗೂ ಬರೋಕ್ಕಾಗಲ್ಲ ಇನ್ಮೇಲಿಂದ. ಅಂದ್ರೆ ಅವ್ರ ಲುಕ್ಕೇ ಚೇಂಜು. ಹಂಗಾಗಿ ನಮ್ಮೂರು ನೆಲಮಂಗ್ಲ ಬೇಕ್ರಿ ಅವ್ರು ನಾವು.
ಹಂಗಾಗಿ ಚೆನ್ನಾಗಿದೆ ಅಲ್ಲ ಬಾಸ್ತು. ನಾವು 25 ಸೀಟ್ ಬುಕ್ ಮಾಡ್ಬಿಟ್ಟಿದೀವಿ ಆಲ್ರೆಡಿ. ಇವತ್ತೇ ನಿನ್ನ ಚಾಟ್ ಪ್ರಿಪೇರ್ ಆಗೋದು ಆಲ್ರೆಡಿ ಬುಕ್ ಆಗ್ಬಿಟ್ಟದೆ ನಮ್ದು ವೈಷ್ಣವಿಲಿ. ಹಂಗಾಗಿ ನಿನ್ನೆ ಯಾರಿಗೂ ಬುಕ್ ಐತೇನೋ ಗೊತ್ತಿಲ್ಲ, ಆದ್ರೆ ನಮ್ಗೆ ಒಂದ್ಸಲ ಬುಕ್ ಆಗ್ಬಿಟ್ಟದೆ. ಅದೇ ಒಂಥರ ಖುಷಿ. 7ನೇ ತಾರೀಕು ಬುಕ್ ಮೈ ಶೋ ಅಲ್ಲಿ 6 ಗಂಟೆಗೆ ಬಿಡ್ತಾರೆ. ಎಲ್ಲರೂ ಬುಕ್ ಮಾಡ್ಕೊಳ್ಳಿ, ಖುಷಿಯಾಗಿ ನೋಡ್ಕೊಳ್ಳಿ, ಯಾರು ಜಗಳ ಏನು ಆಡಕ್ ಹೋಗ್ಬೇಡಿ, ಚೆನ್ನಾಗಿ ಇದು ಮಾಡಿ. ಹೇಳಕ್ ಒಂದೇ ಸಾಕು ನಮ್ಗೆ. ಜೈ ಡಿ ಬಾಸ್. ಬರ್ತಾ ಇದೀನಿ ಚಿನ್ನ, ಹೇಗಿದೆ?